ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬಾಬಾರವರ ಅನುಗ್ರಹ ಆಶೀರ್ವಾದ, ನೀವು ನಂಬಿದ ದೇವರ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮೇಲೆ ಇರಲಿ ಅಂತೇಳಿ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಸ್ನೇಹಿತರೆ, ಇವತ್ತಿನ ರೀಡಿಂಗನ್ನು ಶುರು ಮಾಡ್ತಾ ಇದ್ದೀನಿ. ನೀವು ಕೂಡ ನಿಮ್ಮ ಇಷ್ಟ ದೇವರನ್ನು ಹಾಗೆ ಗುರುವನ್ನು ಸ್ಮರಣೆ ಮಾಡಿಕೊಂಡು ದೀರ್ಘವಾದ ಉಸಿರನ್ನು ತಗೊಂಡು ದೀರ್ಘವಾದ ಉಸಿರನ್ನು ನಿಧಾನವಾಗಿ ಹೊರಗೆ ಬಿಡ್ತಾ ಮನಸ್ಸನ್ನು ರಿಲೀಫ್ ಮಾಡಿಕೊಂಡು ವಿಡಿಯೋನ ನೋಟಿಗೆ ಶುರು ಮಾಡಿ. ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಹೀಲ್ ಮಾಡುತ್ತೆ, ಹಾಗೆ ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ಕೆಲವು ದಾರಿಗಳನ್ನು ಕೂಡ ತೋರಿಸುತ್ತೆ. ಸ್ನೇಹಿತರೆ, ಹಾಗಾದರೆ ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗೂ ಆ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ನಿಮಗೆ ಒಂದು ಹೊಸ ಅಧ್ಯಾಯ ಆರಂಭವಾಗ್ತಾ ಇರುವ ಕೆಲವು ಸೂಚನೆಗಳು ಸಿಗ್ತಾ ಇದ್ದಾವೆ. ಅಂದರೆ ನಿಮ್ಮ ಜೀವನದಲ್ಲಿ ಕೆಲವು ಹಳೆಯ ಘಟನೆಗಳ ನೆನಪನ್ನು ಒಂದು ಹೊಸ ಶಕ್ತಿಯಾಗಿ ನೀವು ಮುಂದೆ ತಗೊಂಡು ಹೋಗಲಿಕ್ಕೆ ಬಹಳ ಪ್ರಯತ್ನ ಪಡಬೇಕು ಅಂತೇಳಿ ಯೋಜನೆ ಹಾಕ್ಕೊಂಡಿದ್ದೀರಾ. ಖಂಡಿತ ಈ ಸಮಯ ಅದಕ್ಕೆ ಒಳ್ಳೆಯ ಸಮಯವಾಗಿದೆ. ಯಾಕಂದರೆ ಈ ಸಮಯದಲ್ಲಿ ನೀವು ಅದರಿಂದ ಸಾಕಷ್ಟು ಪಾಠವನ್ನು ಕಲ್ತಿದ್ದೀರಾ, ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾಗಿ ಇಲ್ಲಿ ನಿಮಗೆ ಈ ಸಮಯ ಸರಿಯಾಗಿದೆ ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತಾ ಇದೆ. ಹಾಗೆ ಹಳೆಯ ಒಂದು ನೋವಾಗಿರ್ಬೋದು, ಭಯ ಆಗಿರ್ಬೋದು, ಕೆಲವು ಸಂಶಯಗಳನ್ನು ಬಿಡುವ ಸಮಯ ಕೂಡ ಈಗ ನಿಮಗೆ ಬಂದಿದೆ. ಹಾಗೆ ಹೊಸ ಅವಕಾಶಗಳು, ಕೆಲಸ, ಹಣ, ಸಂಬಂಧ ಅಥವಾ ಆತ್ಮೀಯ ಬೆಳವಣಿಗೆಯನ್ನು ನೀವು ಈ ಹೊಸ ದಾರಿಯಲ್ಲಿ ತೆಗೆದುಕೊಳ್ತಾ ಹೋಗ್ತೀರಾ. ಹಾಗಾಗಿ ಸ್ವಲ್ಪ ಧೈರ್ಯ ಮತ್ತು ವಿಶ್ವಾಸ ನಿಮ್ಮೊಳಗೆ ಯಾವಾಗಲೂ ಇರಲೇಬೇಕು. ನಿಮ್ಮೊಳಗಿನ ಶಕ್ತಿಯನ್ನು ನಂಬಿ ಆತ್ಮವಿಶ್ವಾಸದಿಂದ ಮೊದಲ ಹೆಜ್ಜೆ ಇಡಿ. ಖಂಡಿತವಾಗಿ ಇಲ್ಲಿ ನೀವು ನಂಬಿದ ಗುರುವು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಸೂಚನೆಯನ್ನು ಕೂಡ ನೀಡ್ತಾ ಇದ್ದಾರೆ. ಹಾಗೆ ದೈವಿಕ ಸಮಯ ಕೂಡ ಎಲ್ಲ ರೀತಿಯ ಒಂದು ವಿಚಾರಗಳಲ್ಲಿ ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳಿ ಬರ್ತಾ ಇದೆ. ಆದರೆ ಆತುರ ಬೇಡ. ಕೆಲವು ವಿಚಾರಗಳಲ್ಲಿ ಆತುರವಾದ ನಿರ್ಧಾರವನ್ನು ತಗೊಳ್ಳೋಕ್ಕೆ ನೀವು ಈಗಾಗಲೇ ತಯಾರಾಗಿದ್ದೀರಾ ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತಾ ಇದೆ. ಅಂದರೆ ಮೊದಲಿಗೆ ನಿಮಗೆ ಇಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇತ್ತು. ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು, ಇಲ್ಲ ಆಕಸ್ಮಿಕವಾಗಿಯೋ, ಇಲ್ಲ ಹಿಂದಿನ ಒಂದು ಕಾರ್ಮಿಕ ಬಂಧನದ ಮೂಲಕವೋ ನೀವು ಅವರಿಗೆ ಕನೆಕ್ಟ್ ಆಗಿಬಿಟ್ಟಿದ್ದೀರಿ. ಆದರೆ ಈಗ ಅವರು ಎಲ್ಲೋ ನಿಮ್ಮಿಂದ ದೂರ ಆಗ್ತಾ ಇದ್ದಾರೋ, ಇಲ್ಲ ನಿಮ್ಮಿಬ್ಬರ ಮಧ್ಯೆ ಮತ್ತೊಂದು ಸಂಬಂಧ ಇತ್ತು. ಯಾಕಂದರೆ ಮೊದಲೇ ಆ ವ್ಯಕ್ತಿಗೆ ಸಂಬಂಧ ಇತ್ತು, ನಿಮಗೂ ಕೂಡ ಒಂದು ಆ ಸಂಬಂಧದ ಕೊಂಡಿಯಿಂದ ನೀವು ಕಳಚ್ಕೊಂಡಿದ್ರಿ. ಆದರೆ ನಿಮ್ಮಿಬ್ಬರ ಮಧ್ಯೆ ವೈಯಕ್ತಿಕ ಸಂಬಂಧ ಕೂಡ ಮಾರ್ಪಾಡಾಗಲಿಕ್ಕೆ ಶುರುವಾಗಿತ್ತು. ಅದೇ ರೀತಿಯಲ್ಲಿ ಈಗ ಅದನ್ನು ಗಮನಿಸಿ ಅವರು ಮಧ್ಯ ಪ್ರವೇಶ ಮಾಡಿದ್ದಾರೆ. ಇದರಿಂದ ನಿಮ್ಮ ಮನಸ್ಸಿಗೆ ಸಿಕ್ಕಾಪಟ್ಟೆ ನೋವಾಗಿದೆ ಅನ್ನೋ ರೀತಿಯಲ್ಲಿ ಬರ್ತದೆ. ಆದರೂ ಕೂಡ ನೀವು ಅವರಿಬ್ಬರ ಮಧ್ಯೆ ಪ್ರವೇಶ ಮಾಡಿದ್ದಕ್ಕೆ ಈ ನೋವು ನಿಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ಕಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ವಾಸ್ತವವಾಗಿ ಇಲ್ಲಿ ಕೆಲವು ಸತ್ಯಗಳ ಒಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ. ಅಲ್ಲಿಗೆ ತಪ್ಪು ನಿಮ್ಮದೇ ಅಂತಲೇ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಬೇಗನೆ ಇದು ಬಹಳ ತಡ ಏನಾಗಿಲ್ಲ, ಬಹಳ ವರ್ಷದ್ದು ಏನಾಗಿಲ್ಲ. ಅಂದರೆ ಬೇಗನೆ ಒಂದು ನೀವು ಅವರಿಗೆ ಕನೆಕ್ಟ್ ಆಗಿ ಒಂದು 3-6 ತಿಂಗಳೊಳಗೆ ಇಷ್ಟೆಲ್ಲ ಒಂದು ಸಮಸ್ಯೆಯನ್ನು ನೀವೇ ಮಾಡ್ಕೊಂಡಿದ್ದೀರ ಅಷ್ಟಾಗಿ ಹಚ್ಕೊಂಡು. ಅಂದರೆ ನಿಮಗೆ ಬಾಬಾರವರಲ್ಲಿ ಪ್ರಾರ್ಥನೆ ಮಾಡಿದ್ದಕ್ಕೆ ಒಂದು ಒಳ್ಳೆಯ ಜಾಗ ಅಂತೇಳಿ ಸಿಕ್ಕಿತ್ತು, ಅಲ್ಲೊಂದು ಸಹಾಯನೂ ಸಿಕ್ಕಿತ್ತು. ಆದರೆ ನೀವು ಅದನ್ನು ಇನ್ನೂ ಮುಂದುವರೆದು ಇನ್ನೂ ಒಂದು ಬೇರೆಯದ್ದೇ ರೀತಿಯಲ್ಲಿ ಆ ಸಂಬಂಧವನ್ನು ವೈಯಕ್ತಿಕವಾಗಿ ಬದಲಾಯಿಸ್ಕೊಂಡಿದ್ದು ನಿಮ್ಮ ತಪ್ಪು. ಅದರ ನೋವನ್ನು ನೀವು ಅನುಭವಿಸಲೇಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಬರ್ತಾ ಇದೆ. ಕೆಲವೊಂದು ಸಾರಿ ತಪ್ಪು ಅಂತ ಹೇಳಿ ಗೊತ್ತಿದ್ರೂ ಕೂಡ ನೀವು ಆ ತಪ್ಪು ಮಾಡಲಿಕ್ಕೆ ಆತುರ ಪಡ್ತೀರಿ. ಯಾಕಂದರೆ ನಿಮಗೆ ನಿಮ್ಮ ಜೀವನದಲ್ಲಿರುವ ಒಂದು ನಿರಾಸೆಗಳಾಗಿರ್ಬೋದು, ಕೊರತೆಗಳಾಗಿರ್ಬೋದು, ಅವುಗಳನ್ನು ಇವರ ಮೂಲಕ ಈ ಸಮಯದಲ್ಲಿ ಅದನ್ನು ನಾನು ಸರಿಪಡಿಸ್ಕೊಳ್ಬೋದು ಅನ್ನೋ ಒಂದು ಆಕಾಂಕ್ಷೆಯಿಂದ ಈ ರೀತಿ ಮಾಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಅಂದರೆ ಒಂದು ಸಿಗದೇ ಇರುವ ಜೀವನವನ್ನು ಇಲ್ಲಿ ಪೂರ್ಣಗೊಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ. ಆದರೆ ಇದೆಲ್ಲೋ ಒಂದು ರೀತಿಯಲ್ಲಿ ಇಬ್ಬರ ಮಧ್ಯೆ ನೀವು ಹೋಗಿದ್ದು ತಪ್ಪು. ಅದು ಕಾರ್ಮಿಕ ಬಂಧನವೇ ಆಗಿರ್ಬೋದು ಹಿಂದಿನದ್ದು. ಆದರೂ ಈಗ ನಿಮಗೆ ವಾಸ್ತವದಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋ ಅವಕಾಶ ಇತ್ತು, ಆದರೂ ಕೂಡ ತಪ್ಪು ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ. ಹೊಸ ಪ್ರಾಜೆಕ್ಟ್ನ ವಿಚಾರದಲ್ಲಾಗಿರ್ಬೋದು, ಇಲ್ಲ ಹೊಸ ಹೊಣೆಗಾರಿಕೆ, ಜವಾಬ್ದಾರಿಯ ವಿಚಾರ ನಿಮ್ಮ ಬಳಿ ಬರುತ್ತೆ. ಅಂದರೆ ಅದು ಒಂದು ವಿಚಾರದಲ್ಲಿ ನಿಮ್ಮನ್ನು ತಾನಾಗಿಯೇ ಹುಡ್ಕೊಂಡು ಬರುವ ಸಾಧ್ಯತೆ ಹೆಚ್ಚಿದೆ. ಇದು ನಿಮ್ಮ ಒಂದು ಕೆರಿಯರ್ನ ತುಂಬ ಉಜ್ವಲವಾಗಿ ರೂಪಿಸಿಕೊಡುತ್ತೆ ಅನ್ನೋ ರೀತಿಯಲ್ಲಿ ಬರ್ತದೆ. ಅಂದರೆ ಇದರ ನಿರೀಕ್ಷೆ ನೀವು ಮಾಡಿರೋದಿಲ್ಲ, ಆದರೆ ಪ್ರಯತ್ನ ಮಾತ್ರ ಪ್ರಾಮಾಣಿಕವಾಗಿ ಮಾಡಿದ್ರಿ. ಖಂಡಿತ ಯಾವತ್ತಾದರೂ ಒಂದು ದಿನ ನನ್ನ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅನ್ನುವ ನಿಮ್ಮ ನಂಬಿಕೆ, ಹಾಗೆ ನೀವು ಆ ವಿಚಾರವನ್ನು ನಿಮ್ಮನ್ನು ಆ ಗುರುವಿನಲ್ಲಿ ಶರಣಾಗಿಸಿದ್ದು, ಹಾಗೆ ನೀವು ನಂಬಿದ ದೈವಶಕ್ತಿಗಳಿಗೆ ಮೊರೆ ಹೋಗಿದ್ದು ಈ ಸಮಯದಲ್ಲಿ ಅದು ಸಾಧ್ಯ ಮಾಡಿ ಕೊಡ್ತಾ ಇದೆ. ಅಂದರೆ ನೀವು ಮಾಡಿದ ಪ್ರಯತ್ನ ಹಿಂದೆ ಯಾವುದೂ ಕೂಡ ವ್ಯರ್ಥ ಆಗಿಲ್ಲ. ಅದು ಒಂದು ಒಳ್ಳೆಯ ಬದಲಾವಣೆಯ ಮೂಲಕ ನಿಮ್ಮನ್ನೇ ಬಂದು ಸೇರ್ತಾ ಇದೆ ಅನ್ನೋ ರೀತಿ
ರೀತಿಲಿ ಬರ್ತಾಯಿದೆ. ಹಾಗಾಗಿ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಧಾನವಾಗಿ ಖಂಡಿತವಾಗಿ ಸ್ಥಿರವಾದ ಬೆಳವಣಿಗೆ, ಹೊಸ ಆದಾಯದ ಒಂದು ಆರಂಭ ಸೂಚಿಸ್ತಾ ಇದೆ. ಇಲ್ಲಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುವ ಸಮಯ ಶುರುವಾಗಿದೆ. ಯಾಕಂದರೆ ಕೆಲವೊಂದು ಸಾರಿ ನೀವು ಅತಿಯಾಗಿ ಹಚ್ಕೊಂಡಿರುವ ವಿಚಾರಗಳನ್ನು ಕೈಬಿಟ್ಟು ಯಾವುದು ಸತ್ಯ ಯಾವುದು ತಪ್ಪು ಅನ್ನೋ ರೀತಿಲಿ ನೀವೀಗ ತೀರ್ಮಾನವನ್ನು ತಗೊಳ್ಳುವಷ್ಟು ಸಮರ್ಥರಾಗಿದ್ದೀರಾ. ಹಾಗಾಗಿ ಇಲ್ಲಿ ನಿಮಗೆ ಕೆಲವು ಮನಸ್ಸಿಗೆ ಶಾಂತಿ ಸಿಗುವಂಥ ವಿಚಾರಗಳು ನಡೀತಾ ಇದ್ದಾವೆ. ನಿಮ್ಮ ಪ್ರತಿದಿನದ ಒಂದು ಸಕಾರಾತ್ಮಕ ಚಿಂತನೆ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಪ್ರಾರ್ಥನೆ ಆಗಿರ್ಬೋದು, ಖಂಡಿತ ಒಂದು ಹೊಸ ಆರಂಭಕ್ಕೆ ಒಂದೊಂದೇ ಹೆಜ್ಜೆಯನ್ನು ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದೆ ಅನ್ನೋ ಹಾಗೆ ಇಲ್ಲಿ ಸೂಚನೆ ಸಿಗ್ತಾ ಇದೆ. ಗುರುವಿನ ಮಾರ್ಗದರ್ಶನ ನಿಮಗೆ ಹಂತ ಹಂತವಾಗಿ ಸಿಗ್ತಾ ಇದೆ. ಒಂದಲ್ಲ ಒಂದು ರೀತಿಲಿ ಬಾಬಾ ನಾನು ನಿನ್ನ ಜೊತೆಗಿದ್ದೀನಿ, ಧೈರ್ಯವಾಗಿ ಮುಂದೆ ಹೋಗು, ಹೆದರಬೇಡ, ಆ ಪರಿಸ್ಥಿತಿಗಳಿಗಾಗಿರ್ಬೋದು, ಆ ಸಮಸ್ಯೆಗಳಿಗಾಗಿರ್ಬೋದು ಹೆದರಬೇಡ, ಅವುಗಳನ್ನು ಎದುರಿಸು, ಅವುಗಳು ಈಗ ನಿನ್ನಿಂದ ಬಿಡುಗಡೆ ಹೊಂದುವ ಸಮಯ ಬಂದಿದೆ, ಹಾಗಾಗಿ ಅವುಗಳ ಪ್ರಭಾವ ಹೆಚ್ಚಾಗಿದೆ ಅನ್ನೋ ರೀತಿಲಿ ನಿಮಗೆ ಭರವಸೆಯನ್ನು ಒಳಗಿನಿಂದ ಕೊಡ್ತಾ ಇದ್ದಾರೆ. ಅಂದರೆ ನಿಮ್ಮ ಮೂಲಕವೇ ಅವರು ಕಾರ್ಯಪ್ರವೃತ್ತರಾಗಿ ಆ ವಿಚಾರಗಳಿಂದ ಆ ಸಮಸ್ಯೆಯಿಂದ ನಿಮ್ಮನ್ನು ಹೊರಗೆ ತರುವ ಸಿದ್ಧತೆ ನಡೀತಾ ಇದೆ. ಅದರ ಪ್ರಕಾರ ನೀವು ಧೈರ್ಯವಾಗಿ ಕೆಲವು ವಿಚಾರಗಳನ್ನು ಬಗೆಹರಿಸ್ಕೊಂಡಿದ್ದೀರಾ. ಇನ್ನೂ ಕೆಲವು ವಿಚಾರಗಳನ್ನು ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಮತ್ತೆ ಗುರುವಿನಲ್ಲಿ ಶರಣಾಗಿದ್ದೀರಾ. ನೀವು ನನ್ನ ಜೊತೆಗಿರಿ ಬಾಬಾ, ನೀವು ನನ್ನ ಜೊತೆಗಿದ್ದರೆ ನಾನು ಅದೆಂಥದ್ದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ನಾನು ಎದುರಿಸ್ತೀನಿ, ನೀವು ನನ್ನ ಜೊತೆಗೆ ಇರಬೇಕು, ಮಾರ್ಗದರ್ಶನ ಮಾಡಬೇಕು, ರಕ್ಷಣೆ ನೀಡಬೇಕು, ಹಾಗೆ ಸರಿ ತಪ್ಪು ಯಾವುದು ಅಂತೇಳಿ ನನಗೆ ತಿಳಿಸ್ಬೇಕು ಅನ್ನೋ ರೀತಿಲಿ ನೀವು ಗುರುವಿನ ಶರಣದಲ್ಲಿದ್ದೀರಾ. ಖಂಡಿತ ಇದೂ ಕೂಡ ನಿಮ್ಮ ಹಿಂದಿನ ಜನ್ಮದ ಒಂದು ಒಳ್ಳೆಯ ಕರ್ಮದ ಸೂಚನೆಯನ್ನು ಕೊಡ್ತಾ ಇದೆ. ಅಂದರೆ ಗುರುವಿನ ಪಾದಗಳಲ್ಲಿ ಇಷ್ಟೊಂದು ದೃಢವಾದ ವಿಶ್ವಾಸವಿಟ್ಟು ನೀವು ಶರಣ ಆಗ್ತಾ ಇದ್ದೀರಾ, ಅಂತಹ ಒಂದು ಭಾವನಾತ್ಮಕ ಸ್ಪಂದನೆ ನಿಮ್ಮಲ್ಲಿ ಉಂಟಾಗ್ತಾ ಇದೆ. ಇದು ಯಾವುದೋ ಒಂದು ರೀತಿಯಲ್ಲಿ ನೀವು ಹಿಂದಿನ ಜನ್ಮದಲ್ಲೂ ಕೂಡ ದಯೆ, ಕರುಣೆ, ಪ್ರೇಮ, ಸೇವೆಯ ಭಾವವನ್ನು ಹೊಂದಿದವರಾಗಿದ್ರಿ. ಆ ರೀತಿ ಕಾರ್ಯಗಳು ನಿಮ್ಮಿಂದ ಆಗಿದ್ದಾವೆ. ಹಾಗಾಗಿ ಇಲ್ಲೂ ಕೂಡ ಇಂಥ ಒಂದು ನೋವು ಸಮಸ್ಯೆಗಳ ಮಧ್ಯೆನೂ ಕೂಡ ಒಂದೊಂದು ಒಳ್ಳೊಳ್ಳೆಯ ವಿಚಾರಗಳಾಗಿರ್ಬೋದು, ಹಾಗೆ ಒಂದು ಸಹಾಯ ಆಗಿರ್ಬೋದು, ವ್ಯಕ್ತಿಗಳಾಗಿರ್ಬೋದು ನಿಮಗೆ ಕನೆಕ್ಟ್ ಆಗಿ ನೀವು ಮುಂದೆ ಭರವಸೆಯಿಂದ ಹೋಗಲಿಕ್ಕೆ ಎಲ್ಲೋ ಒಂದು ರೀತಿಯಲ್ಲಿ ದಾರಿ ನಿಮಗೆ ತನ್ನಿಂದ ತಾನೇ ಸಿಗ್ತಾ ಇದೆ. ಅಂದರೆ ಅದು ನಿಮ್ಮ ಕರ್ಮ. ಅಂದರೆ ಆ ಕರ್ಮ ಅಷ್ಟು ಶುದ್ಧವಾಗಿತ್ತು. ಅದು ಹೇಗೆ ನೀವು ಪಡ್ಕೊಳ್ಬೇಕು ಅನ್ನೋ ಒಂದು ದಾರಿ ನಿಮಗೆ ತಿಳಿದಿರಲಿಲ್ಲ. ಗುರುವಿನ ಶರಣದಲ್ಲಿ ಬಂದಮೇಲೆ ಆ ಗುರುವು ತಾಯಿಯ ಥರ ನಿಮಗೆ ಒಂದು ದಾರಿಯನ್ನು ತೋರಿಸ್ತಾ ಇದ್ದಾರೆ, ತಂದೆಯ ಥರ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ, ಹಾಗೆ ಸ್ನೇಹಿತನ ಥರ ಜೊತೆ ನಿಂತು ನಿಮ್ಮ ಜೊತೆ ನಾನಿದ್ದೀನಿ, ಹೆದರಬೇಡ ಅನ್ನೋ ರೀತಿಲಿ ಈ ಒಂದು ಕರ್ಮ ಬಂಧನವನ್ನು ಈ ಜನ್ಮದಲ್ಲಿ ಅಂತ್ಯಗೊಳಿಸ್ಕೊ, ನಾನು ಅದಕ್ಕೆ ಎಲ್ಲ ರೀತಿಲೂ ಸಹಾಯ ಮಾಡ್ತೀನಿ, ಹೆದರಬೇಡ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ಭರವಸೆಯನ್ನು ತುಂಬೋದ್ರ ಮೂಲಕ ನಿಮ್ಮೊಳಗೆ ಅವರು ಶಕ್ತಿಯಾಗಿದ್ದಾರೆ ಅನ್ನೋ ರೀತಿಲಿ ಸೂಚನೆ ಬರ್ತಾ ಇದೆ. ಈ ರೀತಿಯ ಭಾವನಾತ್ಮಕವಾಗಿ ಅವರ ಜೊತೆ ಒಂದು ಸ್ಪಂದನೆಯನ್ನು ನೀವಾಗಲೇ ಹೊಂದಿದ್ದೀರಾ. ಜೀವನದ ಹೋರಾಟ, ಕೆಲವು ಸಂಘರ್ಷಗಳ ಮಧ್ಯೆನೂ ಕೂಡ ಬಿದ್ದರೂ ಕೂಡ ಎದ್ದು ನಿಲ್ತಾ ಇದ್ದೀರಾ. ಎಲ್ಲೋ ಒಂದು ರೀತಿಯಲ್ಲಿ ಆ ಶಕ್ತಿ ನಿಮ್ಮೊಳಗಿದೆ ಅಂದರೆ ಅದು ಆ ಗುರುವೇ ಆಗಿದ್ದಾರೆ ಅನ್ನೋ ರೀತಿಲಿ ನೀವು ನಂಬಿದ ದೈವಶಕ್ತಿಗಳು, ನೀವು ಮಾಡಿದ ಪುಣ್ಯ ಕರ್ಮಗಳು ಈ ರೀತಿಯಾಗಿ ನಿಮ್ಮನ್ನು ಎಬ್ಬಿಸ್ತಾ ಇದ್ದಾವೆ. ಹಾಗೆ ಮುಂದೆ ನೀವು ಎಂಥದ್ದೇ ಒಂದು ಪ್ರಯಾಣ ಮಾಡ್ತಾ ಇದ್ದೀರಿ ಅಂದರೆ ಅವೆಲ್ಲವೂ ನಿಮ್ಮ ಜೊತೆ ಬಲವಾಗಿ ನಿಂತಿರ್ತವೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ. ಲಾ ಆಫ್ ಅಟ್ರಾಕ್ಷನ್ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಂದು ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ ದಾರಿ ಮಾಡಿಕೊಡುತ್ತೆ. ಹಾಗೆ ಅಯಸ್ಕಾಂತದ ಶಕ್ತಿಯನ್ನು, ಚುಂಬಕ ಶಕ್ತಿಯನ್ನು ನಿಮಗೆ ಕೊಡುತ್ತೆ. ಅಂದರೆ ನೀವು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿದ್ದೀರಿ ಅಂದರೆ ಅದಕ್ಕೆ ಏನು ಬಂದು ಸೇರಬೇಕೋ ಅದು ಖಂಡಿತವಾಗಿಯೂ ಆ ಒಂದು ಅಯಸ್ಕಾಂತದ ಸೆಳೆತದಂತೆ ನಿಮ್ಮನ್ನು ಆಕರ್ಷಣೆ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಅನ್ನೋ ರೀತಿಲಿ ಬರ್ತದೆ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗ್ತಾ ಇದೆ ಅಂದರೆ ಸ್ವಲ್ಪ ಕಣ್ಣು ನೋವಾಗಿರ್ಬೋದು, ಇಲ್ಲ ಸ್ವಲ್ಪ ಹೊಟ್ಟೆ ನೋವು, ಚರ್ಮಕ್ಕೆ ಸಂಬಂಧಿಸಿದ ಯಾವುದೋ ರೀತಿಯಲ್ಲಿ ಒಂದು ಸಮಸ್ಯೆ ಬಂದಿದೆ ಅಂತೇಳಿ ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಖಂಡಿತ ಈ ಸಮಯದಲ್ಲಿ ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಅನ್ನೋ ರೀತಿಲಿ ಬರ್ತಾಯಿದೆ. ಒಂದು ಮೆಡಿಸಿನ್ ತಗೊಳ್ಳಿ, ಹಾಗೆ ಆರೋಗ್ಯವನ್ನು ನೋಡ್ಕೊಳ್ಳಿ, ಹಾಗೆ ಆಹಾರದಲ್ಲಿ ಸ್ವಲ್ಪ ಭಿನ್ನವಾದ ಒಂದು ಉತ್ತಮವಾದ ಆಹಾರವನ್ನು ತಗೊಳ್ಳಿ. ಇದ್ದುದರಲ್ಲೇ ಅದನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಮಾಡ್ಕೊಂಡು ತಿನ್ನಿ. ಹಳೆಯದನ್ನೆಲ್ಲ ಅಂದರೆ 5-6 ದಿನದ್ದು ಈ ಥರದ್ದು ಐಟಮ್ಸ್ ತಿನ್ನಬೇಡಿ. ಫುಡ್ ಪಾಯ್ಸನ್ ಆಗುವ ಸಮಸ್ಯೆ ಎದುರಾಗ್ಬೋದು ಕೆಲವರಿಗೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸನೆಟ್ ಆಗ್ತಾ ಇದೆ. ಹೊಟ್ಟೆಯನ್ನು ಸೂಚಿಸ್ತಾ ಇದೆ. ದಿನದಲ್ಲಿ 2-3 ಬಾರಿ ಆದರೂ ನೀರನ್ನು ಬಿಸಿ ಮಾಡಿಕೊಂಡು ಕುಡೀರಿ. ಬಾಕಿ ಟೈಮಲ್ಲಿ ತಣ್ಣೀರು ಕುಡೀರಿ, ಆದರೆ ನೀರನ್ನು ಕುಡಿಲೇಬೇಕು. ಹಳೆಯ ಕರ್ಮಗಳು ಮುಕ್ತಾಯವಾಗ್ತಾ ಇದ್ದಾವೆ. ಹಾಗೆ ಹಿಂದಿನ ಸಂಬಂಧದ ನೋವು ಆಗಿರ್ಬೋದು, ಒಂದು ಅಟ್ಯಾಚ್ಮೆಂಟ್ ಆಗಿರ್ಬೋದು, ಪದೇ ಪದೇ ಒಂದು ನೋವನ್ನು ಕೊಡ್ತಾ ಇತ್ತಲ್ಲ, ಆ ಪಾಠಗಳ ಅಂತ್ಯ ಆಗಿದೆ ಅನ್ನೋ ರೀತಿಲಿ ಬರ್ತದೆ. ಹೊಸ ಪ್ರೇಮದ ಅಧ್ಯಾಯ, ಆತ್ಮಕ್ಕೆ ಸಂಬಂಧಿತ ಒಂದು ಸಂಪರ್ಕ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನೋ ರೀತಿಲಿ ಬರ್ತದೆ. ಅದು ಹಿಂದಿನ ಜನ್ಮದ್ದಾಗಿರ್ಬೋದು, ಅಲ್ಲಿನ ಒಂದು ಸಂಪರ್ಕ ಈಗ ನಿಮಗೆ ಒಂದು ಮಗುವಾಗಿ ಸಿಗ್ಬೋದು, ಇಲ್ಲ ಒಂದು ಸ್ನೇಹಿತನಾಗಿ ಸಿಗ್ಬೋದು, ಇಲ್ಲ ಜೀವನ ಸಂಗಾತಿಯಾಗಿ ಸಿಗ್ಬೋದು. ಅವರು ನಿಮ್ಮ ಹಿಂದಿನ ಒಂದು ಸೋಲ್ ಅಂದರೆ ಹಿಂದಿನ ಆತ್ಮದ ಒಂದು ಭಾವನಾತ್ಮಕವಾಗಿ ಸ್ಪಂದಿಸಿದ ಒಂದು ಜೀವ ಆಗಿದೆ ಅನ್ನೋ ರೀತಿಯಲ್ಲೇ ಬರ್ತಾ ಇದೆ ಸ್ನೇಹಿತರೆ. ಈಗಿರುವ ಸಂಬಂಧಗಳು ಹೊಸ ರೂಪವನ್ನು ಖಂಡಿತ ಪಡ್ಕೊಳ್ತವೆ.
ಕೆಲವು ವಿಚಾರಗಳಲ್ಲಾಗಿರ್ಬೋದು, ಕೆಲವು ಸಂಬಂಧಗಳಲ್ಲಾಗಿರ್ಬೋದು ಸತ್ಯ ಮತ್ತು ಪಾರದರ್ಶಕತೆಯ ಅವಶ್ಯಕತೆ ಇದೆ. ಈ ಸಂಬಂಧದಲ್ಲಿ ನಿಮ್ಮನ್ನು ನೀವು ಅಡಗಿಸಿಕೊಳ್ಳೋದು, ಇಲ್ಲ ಮುಚ್ಚು ಮರೆ ಮಾಡೋದು ಅಷ್ಟು ಸರಿಯಲ್ಲ. ಸತ್ಯ, ನಿಷ್ಠೆ ಮುಖ್ಯ ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗೆ ಹೀಲಿಂಗ್ ಮತ್ತು ಕ್ಷಮಿಸುವುದರಿಂದಲೇ ಹೊಸ ಪ್ರಾರಂಭ ಸಾಧ್ಯ ಆಗತ್ತೆ. ಹಾಗಾಗಿ ನೀವು ಕೆಲವರನ್ನು ಕ್ಷಮಿಸಿ ಮುಂದೆ ಹೋಗಿ. ಅವ್ರ ಜೊತೆ ನಿಮಗೆ ವ್ಯವಹರಿಸಬೇಕು ಅಂತೇಳಿ ಅನಿಸ್ತಿದ್ರೂ ಪರವಾಗಿಲ್ಲ, ಅವರನ್ನು ಮನಸಾರೆ ಒಂದು ಸಾರಿ ಕ್ಷಮಿಸಿ ನಿಮ್ಮ ಮನಸ್ಸಿನಿಂದ ಅವರನ್ನು ಹೊರಗೆ ಹಾಕಿಬಿಡಿ. ಆಗ ಅಲ್ಲಿ ಹೊಸದೊಂದು ಏನು ನಿಮ್ಮ ಒಂದು ಜೀವನದ ಒಂದು ಸಾಧನೆಯ ಗುರಿ ತುಂಬಿಕೊಳ್ಳುತ್ತೆ, ಅದಕ್ಕೆ ಅವಕಾಶ ಆಗುತ್ತೆ. ಖಾಲಿ ಮಾಡಿ ಮನಸ್ಸನ್ನು ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗಾಗಿ ಅಕಸ್ಮಾತ್ತಾಗಿ ಇಲ್ಲಿ ಕೆಲವರು ಸಿಂಗಲ್ ಆಗಿದ್ದಾರೆ, ಈ ಎನರ್ಜಿಗೆ ಕನೆಕ್ಟ್ ಆಗಿದ್ದಾರೆ ಅಂದರೆ ಕಾರ್ಮಿಕ್ ಪಾರ್ಟ್ನರ್ ಭೇಟಿಯಾಗುವ ಯೋಗ ನಿಧಾನವಾಗಿ ಆದರೆ ಆಳವಾದ ಪ್ರೀತಿಯನ್ನು ನಿಮಗೆ ಕೊಟ್ಟೇ ಕೊಡುತ್ತೆ. ಅಂದರೆ ಸರಿಯಾದ ಆಯ್ಕೆ ನಿಮಗೆ ನಿಮ್ಮ ರೀತಿಯಲ್ಲೇ ಬರ್ತಾ ಇದೆ ಭೇಟಿ ಆಗಲಿಕ್ಕೆ ಅನ್ನೋ ರೀತಿಲಿ ಕೆಲವರ ಎನರ್ಜಿ ಪ್ರಕಾರ ಕನೆಕ್ಟ್ ಆಗ್ತದೆ. ಪ್ರೀತಿಯ ವಿಚಾರದಲ್ಲಿ ಅದು ವೈಯಕ್ತಿಕ ಸಂಬಂಧ ಆಗಿರ್ಬೋದು, ಇಲ್ಲ ಹೊಸ ಪ್ರೀತಿಯಾಗಿರ್ಬೋದು, ಖಂಡಿತವಾಗಿಯೂ ಆ ರಿಲೇಷನ್ಶಿಪ್ಗೆ ನೀವು ಒಳಗಾಗ್ತೀರಾ. ಹಳೆಯ ತಪ್ಪುಗಳನ್ನು ಹಾಗಾಗಿ ಬಿಟ್ಬಿಡಿ. ಹೊಸ ನಿಯಮಗಳೊಂದಿಗೆ ಈ ವರ್ಷ ನೀವೇನು ಮಾಡಿದಿರಲ್ಲ, ನಿಮ್ಮ ಜೀವನದಲ್ಲಿ ಏನಾಯ್ತಲ್ಲ, ಎಷ್ಟು ಒಳ್ಳೇದು ಮಾಡಿದರೋ, ಎಷ್ಟು ಕೆಟ್ಟದಾಗಿದೆಯೋ, ಹಾಗೆ ಯಾರೆಲ್ಲ ನಿಮಗೆ ಏನು ಅಂದಿದ್ದಾರೋ, ಅಂದರೆ ಯಾರೆಲ್ಲ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೋ, ಯಾರೆಲ್ಲ ನಿಮಗೆ ನೋವು ಕೊಟ್ಟಿದ್ದಾರೋ, ಆ ಎಲ್ಲ ವಿಚಾರಗಳು ಕೇವಲ ಪಾಠವಾಗಿರಬೇಕು. ಮತ್ತು ಅವರನ್ನು ಸಹ ತಗೊಂಡು ಅವರನ್ನೇ ನೀವು ಮನಸ್ಸಲ್ಲಿ ಚಿಂತೆಯ ರೂಪದಲ್ಲಿ ಇಟ್ಕೊಂಡು ಮುಂದಿನ ವರ್ಷಕ್ಕೆ ಹೋಗಬೇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಅವರನ್ನು ಅದರಿಂದ ಏನು ಕಲ್ತಿದ್ದೀರಲ್ಲ, ಅವರಿಂದ ಆಗಿರ್ಬೋದು, ಅದರಿಂದ ಆಗಿರ್ಬೋದು, ಆ ಪಾಠಗಳನ್ನು ತಗೊಂಡು ಮುಂದೆ ಹೋಗಿ. ಆಗ ಖಂಡಿತ ಹೊಸ ವರ್ಷದಲ್ಲಿ ಅದ್ಭುತವಾದ ಹೊಸ ಅಧ್ಯಾಯಗಳನ್ನು ನೀವು ಸೃಷ್ಟಿಸಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಹೊಸ ಅವಕಾಶಗಳು ಕೂಡ ಹೊಸದಾದ ರೀತಿಯಲ್ಲಿ ನಿಮ್ಮನ್ನು ಆವರಿಸ್ತವೆ. ಯಾಕಂದರೆ ಹಳೆಯದನ್ನು ಬಿಟ್ಟಿರ್ತೀರಲ್ಲ, ಹಾಗಾಗಿ ಅಂದರೆ ಹಳೆಯ ನೀರು ಕೊಚ್ಚಿ ಹೋದ ಮೇಲೆ ಹೊಸ ನೀರಲ್ಲಿ ತುಂಬಿಕೊಳ್ಳುತ್ತಲ್ಲ, ಅದೇ ರೀತಿ ನಿಮ್ಮ ಜೀವನದಲ್ಲಿ ಹೊಸ ಹೊಸ ವಿಚಾರಗಳು ಬರ್ತವೆ. ಹಾಗಾಗಿ ಇಲ್ಲಿ ಈ ರೀತಿಯ ಸೂಚನೆ ಸಿಗ್ತಾ ಇದೆ. ಹಳೆಯದನ್ನು ಹಿಡಿದಿಟ್ಕೊಳ್ಬೇಡಿ, ಕ್ಷಮೆ ಕೊಟ್ಟು ಬಿಟ್ಬಿಡಿ. ನಿಮ್ಮ ಮೌಲ್ಯವನ್ನು ನೀವೀಗ ತಿಳಿದುಕೊಂಡಿದ್ದೀರಾ. ಹಾಗಾಗಿ ಪ್ರೀತಿಯನ್ನು ಭಯದಿಂದಲ್ಲ, ವಿಶ್ವಾಸದಿಂದ ಸ್ವೀಕರಿಸಿ. ಅಂದರೆ ಅದು ಕೆಲಸವೇ ಆಗಿರ್ಬೋದು, ಪ್ರೀತಿಯೇ ಆಗಿರ್ಬೋದು, ಇನ್ಯಾವುದೇ ರೀತಿ ಒಂದು ಜೀವನವೇ ಆಗಿರ್ಬೋದು. ಹೊಸ ಜೀವನ ಏನು ಶುರು ಮಾಡ್ತಿದ್ರಲ್ಲ, ಅದನ್ನು ಒಂದು ವಿಶ್ವಾಸದಿಂದ ಸ್ವೀಕರಿಸುವುದಕ್ಕಿಂತ ಮೊದಲು ಗುರುವಿನಲ್ಲಿ ಸಮರ್ಪಣೆ ಮಾಡಿ. ಪ್ರತಿ ಗುರುವಾರ ಮಲಗೋದಕ್ಕಿಂತ ಮೊದಲು ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟು ನೀವು ಹೇಳಬೇಕು, ನನ್ನ ಹಳೆಯ ಕರ್ಮವನ್ನು ಬಿಡುಗಡೆ ಮಾಡಿ ಹೊಸ ಪ್ರೀತಿಯನ್ನು, ಹೊಸ ಜೀವನವನ್ನು ಸ್ವೀಕರಿಸಿದ್ದೇನೆ. ಅದರತ್ತ ನನ್ನ ಪಯಣ ಶುರುವಾಗಿದೆ. ನನ್ನ ಪಯಣದಲ್ಲಿ ನನ್ನ ಗುರು ಮಾರ್ಗದರ್ಶಕರಾಗಿ, ರಕ್ಷಕರಾಗಿ, ಜೊತೆಗಾರರಾಗಿ ಇದ್ದಾರೆ. ಹಾಗಾಗಿ ನನ್ನ ಜೀವನದಲ್ಲಿ ನಾನು ಒಳ್ಳೆಯ ಕೆಲಸಗಳನ್ನೇ ಮಾಡ್ತೀನಿ, ಒಳ್ಳೆಯದನ್ನೇ ಪಡ್ಕೊಳ್ತೀನಿ, ಒಳ್ಳೆಯ ಉದ್ದೇಶ ನನ್ನದಾಗಿದೆ ಅನ್ನೋ ರೀತಿಯಲ್ಲಿ ಹೇಳ್ಕೊಳ್ಳಿ. ಖಂಡಿತವಾಗಿಯೂ ಅದೇ ಆಕರ್ಷಣೆ ನಿಮ್ಮ ಕಡೆ ಆಗುತ್ತೆ. ಇದು ಒಂದು ಮ್ಯಾನಿಫೆಸ್ಟೇಷನ್, ಅಂದರೆ ಒಂದು ಪ್ರಾರ್ಥನೆಯಾಗಿದೆ. ದೃಢವಾದ ಒಂದು ಸಂಕಲ್ಪದ ರೂಪದಲ್ಲಿ ಇದನ್ನು ಪ್ರತಿ ಗುರುವಾರ ಮಾಡ್ಕೊಳ್ಳೋ ಅಭ್ಯಾಸವನ್ನು ಇಟ್ಕೊಳ್ಳಿ. ಪ್ರೇಮದ ವಿಚಾರದಲ್ಲಾಗಿರ್ಬೋದು, ಇಲ್ಲ ಇನ್ಯಾವುದೇ ರೀತಿಯ ಒಂದು ವಿಚಾರದಲ್ಲಾಗಿರ್ಬೋದು, ಕೆಲವರ ಎನರ್ಜಿ ಪ್ರಕಾರ ಕಾರ್ಮಿಕ್ ಕ್ಲಿಯರಿಂಗ್ ಆಗ್ತಾ ಇದೆ. ಅಂದರೆ ಅಟ್ಯಾಚ್ಮೆಂಟ್, ಅಂದರೆ ಒಂದು ವಿಷಕಾರಿ ಬಂಧನದಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಹಾಗೆ ಒನ್ ಸೈಡ್ ಪ್ರೀತಿ ಏನಿತ್ತಲ್ಲ, ಅದರಲ್ಲಿ ಒಂದು ಒಳ್ಳೆಯ ಪರಿವರ್ತನೆ ಆಗುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗೆ ಆತ್ಮ ಸಂಬಂಧಿತ ಕೆಲವು ಸಮತೋಲನಗಳನ್ನು ನೀವು ಕಂಡುಕೊಳ್ತೀರಾ. ಅಂದರೆ ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಸಾಗ್ತಾ ಇದ್ದೀರಾ. ಅಂದರೆ ನಿಮ್ಮ ಮನಸ್ಸಲ್ಲಿ ಆದಷ್ಟು ಶಾಂತಿಯನ್ನು ಕಾಪಾಡ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೀರಾ. ಈ ಶಾಂತಿ ತುಂಬಿದ ಮನಸ್ಸಲ್ಲಿ ಅನೇಕ ರೀತಿಯ ಒಂದು ಒಳ್ಳೆಯ ವಿಚಾರಗಳು ಮೂಡ್ತಾ ಇದ್ದಾವೆ. ಇದರಿಂದ ನಿಮ್ಮ ಜೀವನದ ಕೆಲವು ಕಾರ್ಮಿಕ್ ಕ್ಲೈನ್ಸಿಂಗ್ ಕೂಡ ಆಗ್ತಾ ಇದ್ದಾವೆ. ಒಟ್ಟಾರೆಯಾಗಿ ಈ ಸಮಯದ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು, ಒಂದು ಒಳ್ಳೆಯ ಸೇವೆ ಆಗಿರ್ಬೋದು, ಪೂಜೆ ಮಾಡ್ತಾ ಇದ್ದೀರಾ, ವ್ರತ ಮಾಡ್ತಾ ಇದ್ದೀರಾ, ಒಟ್ಟಾರೆಯಾಗಿ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಬದಲಾಯಿಸ್ಕೊಂಡು ಒಂದು ಒಳ್ಳೆಯ ದಾರಿಯತ್ತ ನೀವು ಸಾಗ್ತಾ ಇದ್ದೀರಾ. ಅಂದರೆ ಖಂಡಿತವಾಗಿ ಇದರಿಂದ ನಿಮಗೆ ಏನೆಲ್ಲ ಒಂದು ನೀವು ನಿರೀಕ್ಷೆ ಮಾಡ್ಬೋದು. ಅಂದರೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಒಂದು ಅಡ್ಡಿ ಆತಂಕಗಳಿದ್ವೋ ಅವೆಲ್ಲವೂ ನಿಧಾನವಾಗಿ ಈಗ ದೂರ ಆಗ್ತಾ ಇದ್ದಾವೆ. ನಿಧಾನವಾಗಿ ಕೆಲವು ಸಮಸ್ಯೆಗಳು ಪರಿಹಾರ ಆಗ್ತಾ ಇದ್ದಾವೆ. ನಿಮ್ಮ ಒಂದು ಮೌಲ್ಯ ನಿಮಗೆ ತಿಳಿದುಕೊಳ್ಳುವ ಕೆಲವು ಪಾಠಗಳು ಕೂಡ ಸಿಕ್ಕಿದ್ದಾವೆ. ಮನಸ್ಸಿಗೆ ಸ್ಥಿರತೆ ಬಂದಿದೆ. ಸರಳವಾದ ಒಂದು ಜೀವನ ಶೈಲಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ. ಹಾಗೆ ನಿಮ್ಮ ಆರೋಗ್ಯ ಕೂಡ ಸುಧಾರಣೆ ಕಾಣಿಸ್ತಾ ಇದೆ. ಪ್ರತಿದಿನ ನೀವು ಮಲಗೋದಕ್ಕಿಂತ ಮೊದಲು ಇವತ್ತು ನಾನು ಏನು ಒಳ್ಳೆ ಕೆಲಸ ಮಾಡಿದೆ, ಕೆಟ್ಟ ಕೆಲಸ ಮಾಡಿದೆ, ಯಾವುದನ್ನು ಸರಿಪಡಿಸ್ಕೊಳ್ಬೇಕು, ಯಾವ ರೀತಿ ಇರಬೇಕು, ಅದನ್ನು ಮಾರನೇ ದಿನ ನಾನು ಅದನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋ ರೀತಿಲಿ ಯೋಚಿಸಿ ಗುರುವಿಗೆ ಇವತ್ತಿನ ದಿನ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ ನಾಳೆ ಕೂಡ ನೀವು ನನ್ನ ಜೊತೆಗೆ ಇರಬೇಕು ಅನ್ನೋ ರೀತಿಲಿ ಪ್ರೀತಿಯಿಂದ ಅವರಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿ ನಮನ ಮಾಡಿ ಮಲಗ್ತಾ ಇದ್ದೀರಾ. ಇದು ಒಂದು ಮಂಗಳಕರವಾದ ದೀಪ ಹಚ್ಚುವ ಪೂಜೆ ಥರ ಕೆಲಸ ಮಾಡ್ತಾ ಇದೆ ಅನ್ನೋ ರೀತಿಲಿ ಬರ್ತಾ ಇದೆ. ಹಾಗಾಗಿ ಇದರ ಫಲ ಖಂಡಿತವಾಗಿಯೂ ನಿಮಗೆ ದಿನಕ್ರಮೇಣ ಸಿಗ್ತಾ ಹೋಗುತ್ತೆ.
ಕೆಲವರು ಅಂತಿಮ ಚರಣದಲ್ಲಿದ್ದೀರಾ, ಅಂದರೆ ನೀವು ಒಂದು ನೋವನ್ನು ಅನುಭವಿಸ್ತಾ ಇದ್ದೀರಾ, ಕೆಲವು ಸಮಸ್ಯೆಗಳಿಗೆ ಸಿಕ್ಕಾಕೊಂಡಿದ್ದೀರಾ. ಅಂದರೆ ಇಲ್ಲಿ ಧೃತಿಗೆಡುವ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಅವುಗಳನ್ನು ಎದುರಿಸಿ ನಿಮ್ಮ ಮನಸ್ಸಲ್ಲಿ ಗುರುವಿರಲಿ, ಒಂದು ಒಳ್ಳೆಯದು ಹಾಗೆ ಆಗುತ್ತೆ ಅನ್ನುವ ಭರವಸೆ ಇರಲಿ. ನಿಮ್ಮಿಂದ ತಪ್ಪಾಗಿದೆಯಾ, ನನ್ನ ಮನಸ್ಸೊಳಗೆ ನೀವೊಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ನನ್ನಿಂದ ಈ ರೀತಿ ತಪ್ಪಾಗಿದ್ದಕ್ಕೆ ಈ ಸಮಸ್ಯೆ ಬಂದಿದೆ, ಇದನ್ನು ನಾನು ಹೇಗಾದರೂ ಇದರಿಂದ ಹೊರಗೆ ಬರಬೇಕು ಅಂತೇಳಿ ಗುರುವಿನಲ್ಲಿ ಸಮರ್ಪಣೆಯಾಗಿ ಹಾಗೆ ಆ ವಿಚಾರದಲ್ಲಿ ಮುಂದುವರೆದು ಅದನ್ನು ಸರಿಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡಿ. ಖಂಡಿತವಾಗಿ ಇಲ್ಲಿ ನಿಮಗೆ ಸಹಾಯ ಸಿಗುತ್ತೆ. ಆದರೆ ನಿಮ್ಮ ಶಕ್ತಿ ನಿಮ್ಮ ಜೊತೆ ಇದ್ದೇ ಇರುತ್ತೆ. ಕಾರ್ಮಿಕ ಒಂದು ಚಕ್ರ ಅಂತ್ಯಗೊಳ್ತಾ ಇದೆ. ಯಾವ ರೀತಿ ಅಂದರೆ ಹೊಸ ಅಧ್ಯಾಯ ಆರಂಭವಾಗೋದಕ್ಕಿಂತ ಮೊದಲು ಹಳೆಯ ಒಂದು ಅಧ್ಯಾಯ ಮುಗಿಬೇಕಲ್ಲ, ಎಂಡ್ ಆಗಬೇಕಲ್ಲ, ಅದು ಅದರದ್ದ ಪ್ರಭಾವನ ತುಂಬ ಅತಿರೇಕಕ್ಕೆ ಒಯ್ತಾ ಇದೆ. ಹೆದರೋದು ಬೇಡ. ಖಂಡಿತವಾಗಿ ಆ ಕೆಟ್ಟದನ್ನು ನೀವು ಬಿಟ್ಬಿಡಿ. ಒಳ್ಳೆಯದು ನಿಮ್ಮ ಜೀವನದಲ್ಲಿ ಒಂದು ಕಾರ್ಮಿಕ್ ಕ್ಲಿಯರಿಂಗ್ ಮೂಲಕ ನಿರ್ದಿಷ್ಟ ವ್ಯಕ್ತಿ ನಿಮಗೆ ಸಹಾಯ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಮುಂದಿನ ವರ್ಷಕ್ಕೋಸ್ಕರ ಹೊಸ ಯೋಜನೆಯನ್ನು ಹಾಕ್ಕೊಂಡಿದ್ದೀರಾ ಕಾಲಿಡಲಿಕ್ಕೆ. ಆದರೆ ಅದರ ಅಂತ್ಯದಲ್ಲಿ ಡಿಸೆಂಬರ್ ಎಂಡಲ್ಲಿ ತುಂಬ ಖರ್ಚಿನ ಮೇಲೆ ಹಿಡಿತಾ ಇರಲಿ. ಕೆಲವು ಗಾಸಿಪ್ಗಳಿಂದ ದೂರ ಇರೋದು ಬೆಸ್ಟು ಅಂತ ಬರ್ತಾ ಇದೆ. ಆ ಗಾಸಿಪ್ ಮಾಡಬೇಕು ಅಂತಲೇ ಅವರು ನಿಮ್ಮ ಹತ್ತಿರ ಬರ್ತಾ ಇದ್ದಾರೆ, ಇಲ್ಲ ಯಾವುದೋ ರೀತಿ ಅದರಲ್ಲಿ ನಿಮ್ಮನ್ನು ಸಿಕ್ಕಿಸ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ ಅಂದರೆ ಅದರ ಅರಿವು ನಿಮಗೆ ಉಂಟಾದ ತಕ್ಷಣ ನೀವು ಅಲ್ಲಿಂದ ದೂರವೇ ಉಳಿದುಬಿಡಿ ಅನ್ನೋ ರೀತಿಲಿ ಬರ್ತಾ ಇದೆ. ಇದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ಅಂದರೆ ಏನಾದರೂ ದಿಢೀರಾಗಿ ಒಂದು ಸಮಸ್ಯೆಗೆ ಸಿಕ್ಕಾಕೊಳ್ಳುವ ಪರಿಸ್ಥಿತಿ ಎದುರಾಗ್ಬೋದು ಅನ್ನೋ ರೀತಿಲಿ ಇಲ್ಲಿ ಒಂದು ಎಚ್ಚರಿಕೆಯ ಸೂಚನೆ ಸಿಗ್ತಾ ಇದೆ. ಹಾಗೆ ಒಂದು ಅದಕ್ಕೆ ಪರಿಹಾರವೂ ಕೂಡ ಸಿಗ್ತಾ ಇದೆ ಅಲ್ವಾ, ಅದರ ಸೂಚನೆ ಸಿಗುತ್ತೆ. ಆಗ ಹುಷಾರಾಗ್ಬಿಡಿ ಅಂತೇಳಿ ಯೋಚಿಸಿ. ಕೆಲವರ ಎನರ್ಜಿಗೆ ಇದು ಕನೆಕ್ಟ್ ಆಗ್ತಾ ಇದೆ. ಇಲ್ಲಿ ಯಾವ ರೀತಿ ಇನ್ನೊಂದು ಎನರ್ಜಿ ಕನೆಕ್ಟ್ ಆಗ್ತಾ ಇದೆ, ನಿಮ್ಮ ಜೀವನದಲ್ಲಿರುವ ಹಳೆಯ ಒಂದು ವಿಧಿ ಅಂದರೆ ಡೆಸ್ಟಿನಿ, ಬಂಧನಗಳು, ಕಾರ್ಮಿಕ್ ಒಪ್ಪಂದಗಳು ಮತ್ತು ನೆಗೆಟಿವ್ ಎನರ್ಜಿ ಕಟ್ ಆಗುವ ಹಂತಕ್ಕೆ ಬಂದಿದೆ. ಇದು ಗುರುವಿನ ಬಲದ ಮೂಲಕ ಸಾಧ್ಯವಾಗ್ತಾ ಇದೆ ಅನ್ನೋ ರೀತಿಲಿ ಅವರ ಮೂಲಕವೇ ಈ ಸಂದೇಶ ಸಿಗ್ತಾ ಇದೆ. ಅಂದರೆ ನೀವು ಅವರ ಪಾದಗಳಲ್ಲಿ ಒಂದು ದೃಢವಾದ ವಿಶ್ವಾಸವಿಟ್ಟು ಶರಣಾಗಿದ್ದೀರಾ, ಯಾವೆಲ್ಲ ರೀತಿಯಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಗುರುವು ಪ್ರತಿಯಾಗಿ ನಿಮಗೆ ಒಂದು ಉಡುಗೊರೆಯ ರೂಪದಲ್ಲಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ವಿಚಾರಗಳನ್ನು, ಹಳೆಯ ಒಪ್ಪಂದಗಳನ್ನು, ಕಾರ್ಮಿಕ್ ಒಂದು ಕ್ಲೈನ್ಸಿಂಗ್ ಮಾಡುವ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಕೆಲವು ಜನ, ಕೆಲವು ಪರಿಸ್ಥಿತಿ, ನೋವುಗಳು ಈಗ ಸ್ವಯಂ ಚಾಲಿತವಾಗಿ ಅವರಿಂದ ಅವರೇ ದೂರವಾಗ್ತಾರೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ನಿಮ್ಮ ಆತ್ಮ ಈಗ ಒಂದು ಹೊಸ ಒಂದು ವಿಧಿಯ ವಿಧಾನವನ್ನು ಅಂದರೆ ಭಾಗ್ಯವನ್ನು ಬರ್ಕೊಳ್ಳೋಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಯಾಕಂದರೆ ನಿಮ್ಮ ಉದ್ದೇಶಗಳೇ ಈಗ ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದಾವಲ್ವ, ಅದಕ್ಕೆ ತಕ್ಕ ಹಾಗೆ ನಿಮ್ಮ ಭಾಗ್ಯ ತಾನಾಗಿಯೇ ಭವಿಷ್ಯದ ಮೂಲಕ, ಮುಂದಿನ ಜೀವನದ ಮೂಲಕ ರೂಪುಗೊಳ್ಳಲಿಕ್ಕೆ ಎಲ್ಲ ರೀತಿಯ ಒಂದು ತಯಾರಿ ನಡೀತಾ ಇದೆ. ಶುದ್ಧೀಕರಣ ಕೂಡ ನಡೀತಾ ಇದೆ. ಮನಸ್ಸಿನ ಗೊಂದಲ ಆಗಿರ್ಬೋದು, ಭಯ ಆಗಿರ್ಬೋದು, ಗಿಲ್ಟ್ ಆಗಿರ್ಬೋದು, ಅಟ್ಯಾಚ್ಮೆಂಟ್ ಆಗಿರ್ಬೋದು, ನಿಧಾನವಾಗಿ ನಿಮ್ಮಿಂದ ಕರಗ್ತಾ ಇದ್ದಾವೆ. ನಿಮ್ಮ ಹೃದಯ ಮತ್ತು ಮನಸ್ಸಿಗೆ ಒಂದು ಹಗುರತನದ ಭಾವನೆ ವ್ಯಕ್ತವಾಗ್ತಾ ಇದೆ. ಹಾಗೆ ನಿರ್ಣಯ ತೆಗೆದುಕೊಳ್ಳುವ ಶಕ್ತಿ ಕೂಡ ಈಗ ಹೆಚ್ಚಾಗಿದೆ. ಹಾಗೆ ನಿಮ್ಮ ಮಕ್ಕಳ ವಿಚಾರದಲ್ಲಿರುವ ಅನೇಕ ರೀತಿಯ ಗೊಂದಲಗಳು ಕೂಡ ಪರಿಹಾರವಾಗ್ತವೆ. ನೀವು ಭಯ ಪಡೋದು ಬೇಡ. ಅವ್ರು ನನ್ನ ಮಾತು ಕೇಳ್ತಾ ಇಲ್ಲ ಗಂಡ ಮಾತು ಕೇಳ್ತಾ ಇಲ್ಲ, ದುಶ್ಚಟಕ್ಕೆ ಒಳಗಾಗಿದ್ದಾರೆ, ಈ ರೀತಿ ಏನೇ ಒಂದು ಏರಿಳಿತಗಳು ಕೂಡ ಕಾಣಿಸ್ತಾ ಇದ್ರೂ ನಿಮ್ಮ ಒಂದು ದೃಢವಾದ ವಿಶ್ವಾಸದ ಪ್ರಾರ್ಥನೆ ಖಂಡಿತ ಅವರನ್ನು ಬದಲಾಯಿಸುತ್ತೆ. ಸ್ವಲ್ಪ ಸಮಯ ತಗೊಳತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ಈಗ ಪ್ರಯತ್ನ ಮಾಡೋದನ್ನು ಬಿಟ್ಟು ನೀವು ಹಾಗೆ ಕುಳಿತರೂ ಅದೇನು ನಡಿಬೇಕಲ್ಲ, ಅದು ಇನ್ನೂ ಅಸ್ತವ್ಯಸ್ತಗೊಳ್ಬಿಡುತ್ತೆ. ಅದೇ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಏನು ಒಂದು ಎಲ್ಲ ಒಳ್ಳೆಯದಾಗಬೇಕು ಅಂತೇಳಿ ನೀವು ಏನು ಮಾಡ್ತಾ ಇದ್ದೀರಲ್ಲ, ಆ ಪ್ರಯತ್ನ ಎಲ್ಲೋ ಒಂದು ರೀತಿಲಿ ಇನ್ನೂ ಅತ್ಯಂತ ವ್ಯತಿರಿಕ್ತ ಪರಿಸ್ಥಿತಿಗಳನ್ನು ಉಂಟು ಮಾಡ್ತಾವಲ್ವ, ಅದನ್ನು ತಡೆ ಹಿಡಿದು ಅದರಲ್ಲಿ ಒಂದು ಖಂಡಿತವಾಗಿಯೂ ಸುಧಾರಣೆ ಸಿಗುತ್ತೆ. ಯಾಕಂದರೆ ನಿಮ್ಮ ಎನರ್ಜಿ ಒಂದು ದೃಢವಾಗಿದೆ. ಆ ಎನರ್ಜಿ ಅವರ ಮೇಲೆ ಪ್ರಭಾವ ಬೀರಿದ ತಕ್ಷಣ ಅವರಲ್ಲಿರುವ ಒಂದು ನಕಾರಾತ್ಮಕ ಎನರ್ಜಿ ಹೊರಗೆ ಹೋಗಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ನಿಮ್ಮ ಒಂದು ಎನರ್ಜಿ ಬಹಳ ಶಕ್ತಿಯುತವಾಗಿದೆ ಅನ್ನೋ ರೀತಿಲಿ ಬರ್ತಾಯಿದೆ. ದೀಪಾರಾಧನೆ ಮಾಡ್ತಾ ಇದ್ದೀರಾ, ಇದರಿಂದ ನಿಮ್ಮ ಮನೆ ಮನಸ್ಸು ಎರಡೂ ಕೂಡ ಬೆಳಗಿದ ಅನುಭವ ನಿಮಗೆ ಆಗ್ತಾ ಇದೆ. ಸ್ವಲ್ಪ ನಿಧಾನವಾಗಿ ನೀವು ಚೇತರಿಸ್ಕೊಳ್ತಾ ಇದ್ದೀರಾ ಅನ್ನುವ ಅನುಭವಕ್ಕೂ ಕೂಡ ಜಾರ್ತಾ ಇದ್ದೀರಾ. ಮನಸ್ಸಿಗೆ ನಿಮಗೆ ಎಲ್ಲೋ ಒಂದು ರೀತಿಲಿ ಹಿತ ಕೊಡ್ತಾ ಇದೆ. ಹಾಗೆ ಕೆಲವು ವಿಚಾರಗಳಲ್ಲಿ ನೀವು ಹೊರಗೆ ಬಂದಿದ್ದೀರಾ, ಕೆಲವರನ್ನು ನೀವೇ ದೂರ ಹಾಕಿದ್ದೀರಾ, ಕೆಲವು ವಿಚಾರಗಳಲ್ಲಿ ಸುಧಾರಣೆಯನ್ನು ಕಂಡುಕೊಂಡಿದ್ದೀರಾ ಅಂತ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ನಿಮ್ಮನ್ನು ನೀವು ಜಡ್ಜ್ ಮಾಡ್ಕೊಳ್ಬೇಡಿ, ಇಲ್ಲ ಇನ್ನೊಬ್ಬರನ್ನು ಕೂಡ ಜಡ್ಜ್ ಮಾಡೋದು ಬೇಡ. ಅವ್ರು ಹೀಗೆ ಇವ್ರು ಹೀಗೆ ಅನ್ನೋ ಜಡ್ಜ್ ಮಾಡೋ ಅಧಿಕಾರ ಯಾರಿಗೂ ಇರೋದಿಲ್ಲ. ಯಾಕಂದರೆ ಕರ್ಮ ಎಲ್ಲದನ್ನು ಜಡ್ಜ್ ಮಾಡಿ ಅವರಿಗೆ ಏನು ಕೊಡಬೇಕೋ ಅದನ್ನು ಮರಳಿ ಕೊಡ್ತಾ ಹೋಗುತ್ತೆ. ಹಾಗಾಗಿ ಯಾರನ್ನು ಕೂಡ ಜಡ್ಜ್ ಮಾಡೋದು ಬೇಡ. ನಿಮ್ಮನ್ನು ಕೂಡ ಕೆಲವು ಬಾರಿ ನನ್ನ ಹಣೆ ಬರ ಇಷ್ಟೇ ಅನ್ನೋ ರೀತಿಲಿ ಜಡ್ಜ್ ಮಾಡ್ಕೊಳ್ಬೇಡಿ. ಖಂಡಿತ ಉತ್ತಮವಾದ ದಿನಗಳು ನಿಮ್ಮ ಎದುರಿಗಿದ್ದಾವೆ. ಇಂಥ ಒಂದು ಬ್ಲಾಕೇಜ್ಗಳನ್ನು ನಿಮಗೆ ನೀವೇ ಮಾಡಿಕೊಂಡಾಗ ನಿಮ್ಮ ಆತ್ಮವಿಶ್ವಾಸಕ್ಕೆ ಕುಂದು ಬರುವಂತಹ, ನಿಮ್ಮ ಆತ್ಮಗೌರವವನ್ನು ಕುಂದುಪರಿಸುವಂತಹ ಕೆಲಸಗಳನ್ನು ಅಂದರೆ ಒಂದು ಚಿಂತೆಗಳ ಮೂಲಕ ನೀವು ಮಾಡಿಕೊಂಡಾಗ ಖಂಡಿತವಾಗೂ ಅದೇ ಎನರ್ಜಿ ನಿಮ್ಮ ಮೇಲೆ ಪ್ರಯೋಗ ಆಗುತ್ತೆ. ಹಾಗಾಗಿ ಆ ರೀತಿ ಭಾವನೆಗಳಿಗೆ ಸ್ಪಂದಿಸಬೇಡಿ ಅನ್ನೋ ರೀತಿಲಿ ಬರ್ತದೆ. ನಿಮ್ಮ ಜೀವನದಲ್ಲಿ ಕೆಲವು ಹಳೆಯ ಕಾರ್ಮಿಕ ಒಪ್ಪಂದಗಳಾಗಿರ್ಬೋದು, ಹಿಂದಿನ ಸಂಬಂಧದ ಒಂದು ವಾಗ್ದಾನವಾಗಿರ್ಬೋದು, ನೋವಿನ ಒಂದು ಬಾಂಡ್ ಆಗಿರ್ಬೋದು, ಎಲ್ಲವೂ ರದ್ದಾಗ್ತಾ ಇದೆ ಅನ್ನೋ ರೀತಿಲಿ ಕೆಲವು ಸೂಚನೆಗಳು ಕೂಡ ಸಿಗ್ತಾ ಇದ್ದಾವೆ.
ನಿಮ್ಮ ಶತ್ರುಗಳು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇದ್ದಾರೆ, ಏನು ಮಾಡಬೇಕು ಅಂತೇಳಿ ಪ್ರಯತ್ನಿಸ್ತಾ ಇದ್ದಾರೆ, ಹಾಗೆ ಅವರ ಯೋಜನೆಗಳು ನಿಮ್ಮ ಮೇಲೆ ಹೇಗಿವೆ, ಹಾಗೆ ಒಂದು ದೃಷ್ಟಿ ದೋಷ ಆಗಿರ್ಬೋದು, ಇವೆಲ್ಲದರ ಎನರ್ಜಿ ಲೀಕ್ ಆಗ್ತಾ ಇದೆ, ಕಡಿಮೆ ಆಗ್ತಾ ಇದೆ, ಅದು ಸೋರಿಕೆ ಆಗ್ತಾ ಇದೆ. ಅವರಿಗೆ ಅದು ಕರ್ಮದ ರೂಪದಲ್ಲಿ ಕಾಡುವ ಸಂದರ್ಭ ಬರುತ್ತೆ. ಯಾಕಂದರೆ ಈಗ ನಿಮ್ಮ ಎನರ್ಜಿ ಹೈ ಇದೆ, ಅದರಲ್ಲಿ ಜೊತೆಯಾಗಿ ಗುರುವಿದ್ದಾರೆ, ಹಾಗೆ ನೀವು ನಂಬಿದ ದೈವ ಶಕ್ತಿಗಳಿದ್ದಾವೆ, ನೀವು ಮಾಡ್ತಾ ಇರುವ ಸೇವೆಗಳ ಫಲವೆಂಬಂತೆ ಅವರ ಆಶೀರ್ವಾದ ಕೂಡ ಇದೆ. ಪ್ರಾಣಿ ಪಕ್ಷಿ ಪ್ರಕೃತಿಯ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮ್ಮ ಮೇಲೆ ಇರೋದ್ರಿಂದ ಕಾರ್ಮಿಕ್ ಕ್ಲೈನ್ಸಿಂಗ್ ತುಂಬ ಚೆನ್ನಾಗಾಗಿದೆ, ಶುದ್ಧೀಕರಣಗೊಂಡಿದ್ದೀರಾ. ಖಂಡಿತವಾಗಿ ಈ ಸಮಯದಲ್ಲಿ ನಿಮ್ಮ ಆತ್ಮ ಶುದ್ಧೀಕರಣ ಪಡ್ಕೊಂಡಿದೆ, ಹೊಸ ಪ್ರಾರಂಭಕ್ಕೆ ದಾರಿಯನ್ನು ತಾನಾಗಿಯೇ ತೆರೆದುಕೊಂಡಿದೆ. ಇದಕ್ಕೆ ಗುರುವು ಸಹಾಯ ಮಾಡಿದ್ದಾರೆ ಅಂದರೆ ಯಾವುದೋ ಜನ್ಮದ ಒಂದು ಪುಣ್ಯದ ಫಲ ಈ ರೀತಿಯಾಗಿ ನಿಮ್ಮ ಜೀವನಕ್ಕೆ ಒಂದು ಸಕಾರಾತ್ಮಕ ಎನರ್ಜಿಯಾಗಿ ಬಂದಿದೆ, ಪ್ರವೇಶ ಮಾಡಿದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗಾಗಿ ಕೆಲವು ಕರ್ಮಗಳು ಮುಗೀತಾ ಇರೋದ್ರಿಂದ ನೀವು ಶಿಕ್ಷೆಗೆ ಅಲ್ಲ ಉನ್ನತಿಗೆ ಆಯ್ಕೆ ಆಗಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೂಡ ಮಾಡ್ತಿದ್ದಾರೆ. ಅವರ ಶರಣದಲ್ಲಿದ್ದೀರಾ ಅಂದರೆ ಯಾವುದಕ್ಕೂ ಹೆದರೋದು ಬೇಡ. ಏನೇ ಆಗಿರ್ಬೋದು ಆ ವಿಚಾರವನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿದಾಗ ಅದರಲ್ಲಿ ನಿಮಗೆ ಸರಿ ಆಗಲಿಲ್ಲ, ಇಲ್ಲ ಆ ವಿಚಾರ ಕೈ ತಪ್ಪಿ ಹೋಯಿತು, ನೀವು ಅಂದ್ಕೊಂಡಿದ್ದ ರೀತಿಯಲ್ಲಿ ನಿಮಗೆ ಏನೋ ಒಂದು ಲಾಭ ಸಿಗದೆ ಇರ್ಬೋದು, ಪರಿವರ್ತನೆ ಸಿಗದೆ ಇರ್ಬೋದು, ಆದರೆ ಅದೆಲ್ಲದಕ್ಕೂ ಕಾರಣವಿದೆ ಅಂತೇಳಿ ಬರ್ತದೆ. ಅಂದರೆ ಇಲ್ಲಿ ನಿಮಗೆ ಇನ್ನೊಂದು ವಿಶೇಷವಾದದ್ರ ಕಡೆ ಕರ್ಕೊಂಡು ಹೋಗಬೇಕು ಅಂತೇಳಿ ಗುರುವು ಯೋಜಿಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ನಷ್ಟ ಸೂಚಿಸೋದಾಗಿರ್ಬೋದು, ಇಲ್ಲ ಯಾವುದೋ ರೀತಿ ಒಂದು ಪರಿವರ್ತನೆ ನೀಡೋದ್ರ ಮೂಲಕ ಅದರಿಂದ ಹೊರಗೆ ಬರಲಿಕ್ಕೆ ಸಹಾಯ ಮಾಡ್ತಾ ಇರ್ಬೋದು. ಒಟ್ಟಾರೆಗೆ ಈ ರೀತಿ ಸೂಚನೆಗಳು ಕೆಲವರ ಎನರ್ಜಿಯ ಪ್ರಕಾರ ಕಾಣಿಸ್ತಾ ಇದೆ. ಖಂಡಿತ ಒಳ್ಳೆಯದಾಗ್ತದೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಈ ವರ್ಷದ ಅಂತ್ಯದಲ್ಲಿ ನೀವು ಸಾಕಷ್ಟು ಪಾಠಗಳನ್ನು ಕಲ್ತಿದ್ದೀರಾ. ಈ ವರ್ಷ ನೀವು ನಿಮ್ಮನ್ನು ಕೂಡ ತುಂಬ ಉನ್ನತಿಯತ್ತ ಬೆಳವಣಿಗೆಯತ್ತ ಕರ್ಕೊಂಡು ಹೋಗಿದ್ದೀರಾ. ನಿಮ್ಮ ಆತ್ಮವನ್ನು ಕೂಡ ಒಳ್ಳೆಯ ಉದ್ದೇಶದತ್ತ ನೀವು ಸಾಗಿಸುವ ಪ್ರಾಮಾಣಿಕ ಪ್ರಯತ್ನ ಖಂಡಿತ ಮಾಡಿದ್ದೀರಾ ಅಂತ ಬರ್ತಾ ಇದೆ. ಹಿಂದಿನ ವರ್ಷದಕ್ಕಿಂತ 24ನೇ ವರ್ಷದಕ್ಕಿಂತ 25ನೇ ವರ್ಷದಲ್ಲಿ ಸಾಕಷ್ಟು ಬದಲಾವಣೆ ನಿಮ್ಮಲ್ಲಿ ಆಗಿದೆ. ಈ ಬದಲಾವಣೆಗೆ ಕಾರಣ ಗುರುವಾಗಿರ್ಬೋದು, ನಿಮ್ಮ ಒಳ್ಳೆಯ ಉದ್ದೇಶಗಳ ಕರ್ಮಗಳಾಗಿರ್ಬೋದು, ಸರಿಯಾದ ಸಮಯಕ್ಕೆ ನಿಮಗೆ ದಾರಿ ತೋರಿಸಿವೆ. ಸರಿಯಾದ ಸಮಯ ನಿಮ್ಮನ್ನು ಆಯ್ಕೆ ಮಾಡಿಕೊಂಡು ನಿಮ್ಮನ್ನು ಆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ ಅಂದರೆ ಇದು ಕೂಡ ನಿಮ್ಮ ಒಂದು ಯೋಜನೆಯನ್ನು ಭಗವಂತ ಅವರ ಯೋಜನೆಯಾಗಿಸಿದ್ದಾರೆ. ಹಾಗಾಗಿ ಇಲ್ಲಿ ನೀವು ನಿಜವಾದದ್ದನ್ನು ಏನು ಸತ್ಯವಾಗಿ ಬಯಸ್ತಾ ಇದ್ದೀರಲ್ಲ ಮನಸ್ಸಲ್ಲಿ, ಅದು ಖಂಡಿತ ನಿಮ್ಮ ಕಡೆ ಸಿಗುತ್ತೆ, ಬರುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಕೆಲವರಿಗೆ ಇನ್ನು 7 ದಿನದಲ್ಲಿ ಬಹುದೊಡ್ಡ ಒಂದು ಬದಲಾವಣೆಯ ಎನರ್ಜಿ ಕಾಣಿಸುತ್ತೆ ಅನ್ನೋ ರೀತಿಯಲ್ಲಿ ಗೈಡೆನ್ಸ್ ಕೂಡ ಇಲ್ಲಿ ಬಾಬಾ ನಿಮಗೆ ನೀಡ್ತಾ ಇದ್ದಾರೆ. ಹಾಗಾಗಿ ಅತಿಯಾಗಿ ಹಿಗ್ಗದೆ, ಅತಿಯಾಗಿ ಕುಗ್ಗದೆ ಜೀವನವನ್ನು ಸಮಾನವಾಗಿ ತೊಗೊಂಡೋಗ್ರಿ. ಬ್ಯಾಲೆನ್ಸ್ ಕಳ್ಕೊಳ್ಬೇಡಿ. ನಿಮ್ಮ ಜೀವನದ ಮೇಲಿನ ನಿಮ್ಮ ಮೇಲಿನ ಹಿಡಿತವನ್ನು ಕಳ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಹಾಗೆ ಮನೆಯಲ್ಲಿ ಕೆಲವು ಸಮಸ್ಯೆಗಳಾಗ್ತಾ ಇದ್ದಾವೆ, ಏರಿಳಿತಗಳಾಗ್ತಾ ಇದ್ದಾವೆ ಅಂದರೆ ನಿಮ್ಮ ಎನರ್ಜಿನೇ ಈಗ ಅಲ್ಲಿ ಪಾಸಿಟಿವ್ ಆಗಿರಬೇಕು. ಯಾಕಂದರೆ ನೀವೊಬ್ಬರು ಒಂದು ರೀತಿಯಲ್ಲಿ ನಕಾರಾತ್ಮಕತೆಗೆ ಜಾರಿಬಿಟ್ರಿ ಅಂದರೆ, ಕುಗ್ಗಿಬಿಟ್ರಿ ಅಂದರೆ ಖಂಡಿತ ಆ ಮನೆ ಮತ್ತೆ ಎಲ್ಲೋ ಒಂದು ರೀತಿಯಲ್ಲಿ ದಾರಿ ತಪ್ಪಿಡುತ್ತೆ. ಅಲ್ಲಿರುವ ಒಂದು ಬ್ಲಾಕೇಜ್ಗಳಾಗಿರ್ಬೋದು, ಕೆಲವರ ಎನರ್ಜಿ ಆಗಿರ್ಬೋದು ತುಂಬ ನೆಗೆಟಿವ್ ಆಗಿದೆ. ಹಾಗಾಗಿ ನಿಮ್ಮ ಒಂದು ಶಕ್ತಿಯಿಂದ ಅಲ್ಲಿ ಏನಾದರೂ ಒಂದು ಸ್ವಲ್ಪ ಬದಲಾವಣೆ ಅಂತ ಹೇಳಿ ಆಗಬೇಕು. ಹಾಗಾಗಿ ನಿಮ್ಮ ಒಂದು ವಿಶ್ವಾಸದ ಮೇರೆಗೆ ಕೆಲವರನ್ನು ಬದಲಾಯಿಸೋಕ್ಕೆ, ಕೆಲವರಿಗೆ ಪ್ರೇರಣೆ ನೀಡಲಿಕ್ಕೆ ನೀವು ನಿಂತಿದ್ದೀರಾ ಅಂದರೆ ನಿಮ್ಮ ಸ್ಥಾನ ಗುರುವಿನ ಸ್ಥಾನ, ತಾಯಿಯ ಸ್ಥಾನ, ತಂದೆಯ ಸ್ಥಾನ ಅನ್ನೋ ರೀತಿಲಾಗಿದೆ. ಅಂದರೆ ಯಾರಿಗೂ ಏನೂ ಸಹಾಯ ಸಿಗಲಿಲ್ಲ ಅಂದ ಮಾತ್ರಕ್ಕೆ ಎಲ್ಲೋ ಒಂದು ಹತ್ರ ಬಿದ್ದಾಗ ಯಾರೋ ಒಬ್ಬರು ಬಂದು ಕೈ ಹಿಡಿದು ಎತ್ತಿದರೆ ಅವ್ರಿಗೆ ಏನನ್ಸುತ್ತೆ, ಅವರೇ ದೇವರು ಅಂತ ಹೇಳಿ ಅನ್ಸುತ್ತಲ್ಲ, ಆ ರೀತಿ ನೀವೀಗ ಅವರ ಪಾಲಿಗೆ ದೇವರಾಗಿದ್ದೀರಾ. ಹಾಗಾಗಿ ನಿಮ್ಮವರನ್ನು ನೀವು ಕೈ ಬಿಡಬೇಡಿ. ಅವರು ಸುಧಾರಣೆ ಆಗ್ತಾ ಇಲ್ಲ ಅಂತೇಳಿ ನೀವು ನಿರಾಸೆಗೆ ಜಾರಬೇಡಿ. ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ. ನಿಮ್ಮ ಬದಲಾವಣೆಯನ್ನು ನೋಡ್ತಾ ನೋಡ್ತಾ ಎಲ್ಲೋ ಒಂದು ರೀತಿಲಿ ಅವರು ಬದಲಾಗ್ತಾ ಇದ್ದಾರೆ, ಆದರೆ ತೋರಿಸ್ಕೊಳ್ತಾ ಇಲ್ಲ. ನೀವು ಬೆಳಗ್ಗೆ ಏಳೋದಾಗಿರ್ಬೋದು, ಪೂಜೆ ಮಾಡೋದಾಗಿರ್ಬೋದು, ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು, ಒಳ್ಳೆಯ ಮಾತುಕತೆ ಆಗಿರ್ಬೋದು, ನಡೆ ನುಡಿ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಎಲ್ಲೋ ಒಂದು ರೀತಿಲಿ ಒಂದೇ ಸರಿ ಅವರಿಗೆ ಬದಲಾಗ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಹಿಂದಿದ್ದ ರೀತಿ ನೀತಿಗಳನ್ನು ಬದಲಾಯಿಸ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆದರೆ ಕ್ರಮೇಣ ನಿಮ್ಮ ವರ್ತನೆಗಳು ಅವರನ್ನು ಬದಲಾಯಿಸ್ತವೆ. ನಿಮ್ಮ ಒಂದು ತಾಳ್ಮೆ, ನಿಮ್ಮ ಒಂದು ಪಾಸಿಟಿವ್ ಗುಣ ಅವರನ್ನು ಎಲ್ಲ ರೀತಿಯಲ್ಲೂ ಬದಲಾಯಿಸುತ್ತೆ. ಆದರೆ ಸ್ವಲ್ಪ ನಿಧಾನ ಆಗತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ. ಯಾವುದೂ ಕೂಡ ಒಂದೇ ಸರಿ ಫಲ ಸಿಗೋದಿಲ್ಲ. ಇವಾಗಿನ್ನೂ ಒಂದು ಬೀಜವನ್ನು ಬಿತ್ತಿದ್ದೀರಾ, ಪದೇ ಪದೇ ಆ ಬೀಜವನ್ನು ತೆಗೆದು ನೋಡಿದರೆ ಅದು ಮೊಳಕೆ ಒಡೆಯೋದಾದರೂ ಹೇಗೆ ಅಲ್ವಾ? ಹಾಗಾಗಿ ಪದೇ ಪದೇ ಯಾಕಾಗಲಿಲ್ಲ, ಯಾಕೆ ಇಷ್ಟು ದಿನ ನಾನು ಪೂಜೆ ಮಾಡಿದೆ, ಇಷ್ಟು ಒಂದು ವ್ರತ ಮಾಡಿದೆ, ಆದರೂ ಕೂಡ ಏನೋ ಪರಿಹಾರ ಸಿಗ್ತಾ ಇಲ್ಲ ಅಂಥೇಳಿ ಪದೇ ಪದೇ ಆ ಬೀಜವನ್ನು ಕೆದಕಬೇಡಿ, ಅದನ್ನು ಬಿಟ್ಟುಬಿಡಿ. ಸಮಯಕ್ಕೆ ಸರಿಯಾಗಿ ಪ್ರಕೃತಿಯ ಸಹಾಯದಿಂದ ಹೇಗೆ ಆ ಬೀಜ ಮೊಳಕೆ ಒಡೆಯುತ್ತೋ ಅದೇ ರೀತಿ ಆ ಬೀಜ ಮೊಳಕೆ ಒಡೆಯುತ್ತೆ. ಖಂಡಿತ ನೀವು ಅಂದ್ಕೊಂಡ ರೀತಿಯಲ್ಲಿ ನಿಮ್ಮ ಜೀವನ ಕೂಡ ಬದಲಾಗತ್ತೆ. ಸಮಾಧಾನಕರವಾದ ಒಂದು ಸರಳವಾದ ಜೀವನ, ನೆಮ್ಮದಿಯುತವಾದ
ಜೀವನ, ಆರೋಗ್ಯಯುತವಾದ ಜೀವನ ನಿಮಗೆ ಸಿಗುತ್ತೆ. ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಅಂದರೆ ಆ ಸಮಯಕ್ಕೆ ಹಣ ಖಂಡಿತವಾಗಿ ನಿಮಗೆ ಎಲ್ಲಾದರೂ ಒಂದು ರೀತಿಯಲ್ಲಿ ಒದಗಿ ಬಂದು ಆ ಸಮಸ್ಯೆ ಬಗೆಹರಿಯೋದಾಗಿರ್ಬೋದು, ಆ ವಿಚಾರದಲ್ಲಿ ನೀವು ಪರಿಹಾರ ಕಾಣೋದಾಗಿರ್ಬೋದು ಖಂಡಿತ ಆಗತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಯಾರೆಲ್ಲ ಒಂದು ಸೈಟ್ ಖರೀದಿ ಮಾಡಬೇಕು ಅಂತ ಇದ್ದೀರಾ, ಇಲ್ಲ ಅಂದರೆ ಒಂದು ಒಂದು ವರ್ಗಾವಣೆ ಮಾಡ್ಕೊಳ್ಬೇಕು ಅಂತ ಇದ್ದೀರಾ, ಖಂಡಿತ ಅದಕ್ಕೆ ಪ್ರಯತ್ನ ಪಡ್ಬೋದು. ಒಳ್ಳೆಯ ಸಮಯ ಕೂಡ ಇದೆ, ಎಂಡು ಮಾಡ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ. ಡಿಸೆಂಬರ್ ಎಂಡಲ್ಲಿ ನಿಮಗೆ ಕೆಲವು ಕೆಲಸಗಳು ಕೈಗೂಡುತ್ತವೆ. ಜನವರಿ ಮೊದಲಲ್ಲಿ ಅವು ಕಾರ್ಯರೂಪಕ್ಕೆ ಬರ್ತವೆ ಅನ್ನೋ ರೀತಿಲಿ ವಿಚಾರ ರೆಸೊನೇಟ್ ಆಗ್ತದೆ. ಇದು ನಿಮ್ಮ ಮನಸ್ಸಿಗೆ ಹತ್ತಿರವಾದ ವಿಚಾರವಾಗಿದೆ. ನಂಬಿಕೆ ಇಟ್ಟು ಗುರುವಿನಲ್ಲಿ ಪ್ರಾರ್ಥನೆ ಮಾಡಿ. ಇವತ್ತಿನ ಟ್ಯಾರೋ ರೀಡಿಂಗ್ನ ಮೆಸೇಜ್ಗಳು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಕೃತಜ್ಞತಾ ಪೂರ್ವಕವಾಗಿ ಸಾಯಿರಾಮ್ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ಸಾಯಿ 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 ಹರೇ ಹರೇ, ಹರೇ ಬಾಬಾ 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 ಹರೇ ಹರೇ, ಹರೇ ದತ್ತ 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 ಹರೇ ಹರೇ.